ಮುಂದಿನ ಪ್ರಶ್ನೆ, ವಾಟ್ಸಪ್ ಆಧಾರಿತ ಒಂದು ಆಡಳಿತ ವೇದಿಕೆ ಮನಮಿತ್ರ ಎಂಬತಕ್ಕಂಥದ್ದನ್ನು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಪ್ರಾರಂಭವನ್ನು ಇಲ್ಲಿ ಮಾಡಲಾಗಿದೆ ಅಂತ ಕೇಳಿದರೆ, ಆಂಧ್ರ ಪ್ರದೇಶದಲ್ಲಿ ವಾಟ್ಸಪ್ ಆಧಾರಿತ ಆಡಳಿತ ವೇದಿಕೆಯಾಗಿರ್ತಕ್ಕಂತಹ ಮನಮಿತ್ರವನ್ನು ಇತ್ತೀಚೆಗೆ ಈ ಒಂದು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಪ್ರಾರಂಭವನ್ನು ಮಾಡಲಾಗಿದೆ. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಭಾರತದೊಂದಿಗೆ ಜಂಟಿ ಮಿಲಿಟರಿ ವ್ಯಾಯಾಮ ಏಕೂವೆರಿನ್ ಎಂಬತಕ್ಕಂಥದ್ದನ್ನು 13ನೇ ಒಂದು ಆವೃತ್ತಿ ನಡೀತು. ಹಾಗಾದರೆ ಆ ಒಂದು ಏಕೂವೆರಿನ್ ಎಂಬತಕ್ಕಂತಹ ಜಂಟಿ ಮಿಲಿಟರಿ ವ್ಯಾಯಾಮ ಅಥವಾ ಏನು ಕಾರ್ಯಕ್ರಮ ಯಾವ ರಾಜ್ಯದಲ್ಲಿ ಯಾವ ದೇಶದಲ್ಲಿ ಆಯೋಜನೆಯನ್ನು ಇಲ್ಲಿ ಮಾಡಲಾಗಿದೆ ಅಂತ ಕೇಳಿದ್ದಾರೆ. ಇದನ್ನು ಮಾಲ್ಡೀವ್ಸ್ ಮತ್ತು ಭಾರತದ ನಡುವೆ ಈ ಒಂದು ಏಕೂವೆರಿನ್ ಎಂಬತಕ್ಕಂತಹ ಒಂದು ಆವೃತ್ತಿ ಅಥವಾ ಮಿಲಿಟರಿ ವ್ಯಾಯಾಮ ನಡೆಸ್ತಾರೆ. ಇದನ್ನು ಇತ್ತೀಚೆಗೆ ಮಾಲ್ಡೀವ್ಸ್ ದೇಶದಲ್ಲಿ ಇದನ್ನು ಮುಕ್ತಾಯಗೊಳಿಸಿದ್ದಾರೆ. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ನೀವು ಇಲ್ಲಿ ನೋಡ್ಬೋದು, ಭಾರತ ಮತ್ತು ಮಾಲ್ಡೀವ್ಸ್ ನಡುವಿನ ದ್ವಿಪಕ್ಷೀಯ ಮಿಲಿಟರಿ ವ್ಯಾಯಾಮ ಏಕೂವೆರಿನ್ನ ಒಂದು 13ನೇ ಆವೃತ್ತಿಯನ್ನು ಮಾಲ್ಡೀವ್ಸ್ನಲ್ಲಿ ನಡೆಸಲಾಗ್ತಾ ಇದೆ. ಈ ವಾರ್ಷಿಕ ವ್ಯಾಯಾಮವನ್ನು 2 ರಾಷ್ಟ್ರಗಳಲ್ಲಿ ಕಾರ್ಯವಾಗಿ ನಡೆಸಲಾಗ್ತದೆ. ಇದು ಮಿಲಿಟರಿ ಸಹಕಾರಗಳನ್ನು ಬೆಳೆಸ್ತದೆ ಮತ್ತು ರಕ್ಷಣಾ ಸಂಬಂಧಗಳನ್ನು ಇಲ್ಲಿ ಬಲಪಡಿಸ್ತದೆ. ಹಿಂದಿನ ಆವೃತ್ತಿಯು 2023ರಲ್ಲಿ ಉತ್ತರಾಖಂಡದ ಚೌಬಾಟಿಯಾದಲ್ಲಿ ನಡೆಯಿತು. ಹಾಗಾದರೆ ಎಕುವೆರಿನ್ ಅಂತ ಅಂದರೆ ಏನಪ್ಪ ಅಂತ ಇಲ್ಲಿ ಕೇಳಿದರೆ, ಎಕುವೆರಿನ್ ಅಂತ ಅಂದರೆ ದಿವೇಹಿ ಭಾಷೆಯಲ್ಲಿ ಇಲ್ಲಿ ಸ್ನೇಹಿತರು ಅಂತ ಇಲ್ಲಿ ಕರೀತಾರೆ. ಇದು ಪ್ರಾದೇಶಿಕ ಭದ್ರತೆಯನ್ನು ಕಾಪಾಡಿಕೊಳ್ಳುವಲ್ಲಿ ಮತ್ತು ಅವರ ಒಂದು ಸಶಸ್ತ್ರ ಪಡೆಗಳ ನಡುವೆ ಪರಸ್ಪರ ಕಾರ್ಯಸಾಧ್ಯತೆಯನ್ನು ಇಲ್ಲಿ ಹೆಚ್ಚಿಸುವುದರಲ್ಲಿ ಭಾರತ ಮತ್ತು ಮಾಲ್ಡೀವ್ಸ್ ನಡುವಿನ ಒಂದು ನಿಕಟ ಪಾಲುದಾರಿಕೆಯನ್ನು ಇಲ್ಲಿ ಪ್ರತಿಬಿಂಬಿಸ್ತದೆ. ಇದಕ್ಕೆ ಈ ಒಂದು ಸರಿಯಾದ ಉತ್ತರ ಯಾವುದಪ್ಪ ಅಂತ ಅಂದರೆ ಮಾಲ್ಡೀವ್ಸ್ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಇತ್ತೀಚಿನ ಆವರ್ತಕ ಕಾರ್ಮಿಕ ಬಲ ಸಮೀಕ್ಷೆ ಇದರ ಪ್ರಕಾರ ದೇಶದಲ್ಲಿ ಪ್ರಸ್ತುತ ನಿರುದ್ಯೋಗ ದರ ಎಷ್ಟು ಅಂತ ಕೇಳಿದ್ದಾರೆ. ಪ್ರಥಮವಾಗಿ ಈಗ ಪ್ರೆಸೆಂಟಾಗಿ ಇರತಕ್ಕಂತಹ ಒಂದು ನಿರುದ್ಯೋಗ ಅಥವಾ ಅನ್ಎಂಪ್ಲಾಯ್ಮೆಂಟ್ ರೇಟ್ ಎಷ್ಟು ಅಂತ ಅಂದರೆ 3.2%. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಜಾಗತಿಕ ಮೊಬೈಲ್ ಉತ್ಪಾದನೆಯಲ್ಲಿ ಭಾರತದ ಪ್ರಸ್ತುತ ಸ್ಥಾನ ಎಷ್ಟು ಅಂತ. ಈಗ ಪ್ರಸ್ತುತವಾಗಿ ಭಾರತ 2ನೇ ಸ್ಥಾನದಲ್ಲಿ ಈ ಒಂದು ಮೊಬೈಲ್ ಉತ್ಪಾದನೆಯಲ್ಲಿ ಇಲ್ಲಿ ಇರತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ವಿಶ್ವ ಪ್ರಶಸ್ತಿಯನ್ನು ಗೆದ್ದ ಮೊದಲ ಕಪ್ಪು ವರ್ಣೀಯ ಮಹಿಳೆ ಯಾರು ಅಂತ. ವಿಶ್ವ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂತಹ ಮೊದಲ ಕಪ್ಪು ವರ್ಣೀಯ ಮಹಿಳೆ ಯಾರು ಅಂತ ಕೇಳಿದರೆ, ಇವರು ಸೌತ್ ಆಫ್ರಿಕಾದ ತೈಗೋ ಗೈಲೆ ಎಂಬತಕ್ಕಂಥವರು ಈ ಒಂದು ವಿಶ್ವ ಪ್ರಶಸ್ತಿಯನ್ನು ಗೆದ್ದ ಮೊದಲ ಕಪ್ಪು ವರ್ಣೀಯ ಮಹಿಳೆ ಆಗಿದ್ದಾರೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, 38ನೇ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಪುರುಷರ ಕಬಡ್ಡಿಯ ಒಂದು ಚಿನ್ನದ ಪದಕ ಗೆದ್ದ ರಾಜ್ಯ ಯಾವುದು ಅಂತ. 38ನೇ ರಾಷ್ಟ್ರೀಯ ಕ್ರೀಡಾಕೂಟ ಇತ್ತೀಚೆಗೆ ಉತ್ತರಾಖಂಡ ರಾಜ್ಯದಲ್ಲಿ ನಡೆಯಿತು. ಇದರೆಲ್ಲ ಒಂದು ಪುರುಷರ ಕಬಡ್ಡಿ ಗೇಮ್ ನಡೀತು. ಇದರ ಒಂದು ಚಿನ್ನದ ಪದಕ ಗೆದ್ದಂತಹ ರಾಜ್ಯ ಯಾವುದು ಅಂತ ಕೇಳಿದರೆ ಉತ್ತರ ಪ್ರದೇಶ. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. 10ನೇ ಅರುಣಾಚಲ ಚಲನಚಿತ್ರೋತ್ಸವದಲ್ಲಿ ಇದನ್ನು ಎಲ್ಲಿ ಉದ್ಘಾಟನೆಯನ್ನು ಮಾಡಲಾಯಿತು ಅಂತ. 10ನೇ ಅರುಣಾಚಲ ಒಂದು ಪ್ರದೇಶದ ಚಲನಚಿತ್ರೋತ್ಸವವನ್ನು ಎಲ್ಲಿ ಉದ್ಘಾಟನೆಯಲ್ಲಿ ಮಾಡಲಾಯಿತು ಅಂತ ಕೇಳಿದರೆ ಇದನ್ನು ಇಟಾನಗರದಲ್ಲಿ ಮಾಡಲಾಯಿತು. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಚಾಂಗ್-ಇ ರೋವರ್ ಅಥವಾ ಚಾಂಗ್-ಇ 8 ಇದರ ಒಂದು ಚಂದ್ರನ ಕಾರ್ಯಾಚರಣೆಗಾಗಿ ಯಾವ ದೇಶವು ಚೀನಾದೊಂದಿಗೆ ಪಾಲುದಾರಿಕೆಯನ್ನು ಇಲ್ಲಿ ಹೊಂದಿದೆ ಅಂತ. ಚೀನಾದ ಜೊತೆಗೆ ಪಾಲುದಾರಿಕೆ ಹೊಂದತಕ್ಕಂತಹ ಒಂದೇ ಒಂದು ದೇಶ ಯಾವುದಪ್ಪ ಅಂತ ಅಂದರೆ ಅದು ಪಾಕಿಸ್ತಾನ. ಹಾಗಾಗಿ ಚಾಂಗ್-ಇ ರೋವರ್ನ 8ನೇ ಚಂದ್ರನ ಕಾರ್ಯಾಚರಣೆಗಾಗಿ ಇಲ್ಲಿ ಪಾಕಿಸ್ತಾನ ಮತ್ತು ಚೀನಾ ಪಾಲುದಾರಿಕೆ ಹೊಂದಿಕೊಂಡು ಚಾಂಗ್-ಇ 8 ಒಂದು ಕಾರ್ಯಾಚರಣೆಯಲ್ಲಿ ನಡೆಸಬೇಕು ಅಂತ ಇಲ್ಲಿ ಒಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗನ್ನು ಸೈನನ್ನು ಇಲ್ಲಿ ಹಾಕ್ಕೊಂಡಿದೆ. ಮುಂದಿನ ಪ್ರಶ್ನೆ, ಕೊಡವ ಸಮುದಾಯವು ಪ್ರಮುಖವಾಗಿ ಯಾವ ರಾಜ್ಯದಲ್ಲಿ ಕಂಡುಬರ್ತದೆ ಅಂತ. ಕೊಡವ ಸಮುದಾಯವು ಪ್ರಮುಖವಾಗಿ ಇದು ಕೊಡಗಿನಲ್ಲಿ ಕಂಡುಬರ್ತಕ್ಕಂಥ ಒಂದು ಸಮುದಾಯ. ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಕೊಡಗು ಎಂಬತಕ್ಕಂಥ ಒಂದು ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂತಹ ಸಮುದಾಯ ಕೊಡವ ಎಂಬತಕ್ಕಂಥ ಒಂದು ಸಮುದಾಯ. ಇದು ಆಪ್ಷನ್ ಡಿ ಕರ್ನಾಟಕ ರಾಜ್ಯದಲ್ಲಿ ಕಂಡುಬರ್ತದೆ. ಮುಂದಿನ ಪ್ರಶ್ನೆ, ಚೀನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಥವಾ BRI ಎಂಬತಕ್ಕಂಥದ್ರಿಂದ ಅಧಿಕೃತವಾಗಿ ಯಾವ ದೇಶ ಹೊರಗೆ ಬಂದಿದೆ ಅಥವಾ ಯಾವ ಒಂದು ದೇಶ ಎಕ್ಸಿಟ್ ಆಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಬಹುದು. ಪನಾಮ ಎಂಬತಕ್ಕಂತಹ ದೇಶ ಈ ಒಂದು ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ನಿಂದ ಹೊರಬಂದಿದೆ. ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿದೆ.
ಮುಂದಿನ ಪ್ರಶ್ನೆ, ಟ್ರೋಪೆಕ್ಸ್ 2025 ಅಥವಾ ಟ್ರೋಪೆಕ್ಸ್ 25 ಮಿಲಿಟರಿ ವ್ಯಾಯಾಮವನ್ನು ಯಾವ ಪ್ರದೇಶದಲ್ಲಿ ನಡೆಸಲಾಗ್ತದೆ ಅಂತ. ಟ್ರೋಪೆಕ್ಸ್ ಎಂಬತಕ್ಕಂಥ ಒಂದು ಮಿಲಿಟರಿ ವ್ಯಾಯಾಮ ಯಾವ ಪ್ರದೇಶದಲ್ಲಿ ನಡೆಸಲಾಗ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇದನ್ನು ಹಿಂದೂ ಮಹಾಸಾಗರದಲ್ಲಿ ನಡೆಸಲಾಗ್ತದೆ. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, 2025 ICC ಅಂಡರ್-19 ಮಹಿಳಾ T20 ವಿಶ್ವಕಪ್ಪನ್ನು ಯಾವ ದೇಶ ಗೆದ್ದಿದೆ ಅಂತ. ಮಹಿಳಾ ವಿಶ್ವಕಪ್ ಅಥವಾ T20 ಮಹಿಳಾ ವಿಶ್ವಕಪ್ 2025 ಅಂಡರ್-19 ವಿಶ್ವಕಪ್ ಯಾವ ಒಂದು ದೇಶ ಗೆದ್ದಿದೆ ಅಂತ ಕೇಳಿದರೆ ಇದನ್ನು ಭಾರತ ಗೆದ್ದಿರ್ತಕ್ಕಂಥದ್ದು. ಇದು ಮಲೇಷ್ಯಾದಲ್ಲಿ ನಡೆದ ಒಂದು ICC ಅಂಡರ್-19 ಮಹಿಳಾ T20 ವಿಶ್ವಕಪ್ 2025 ಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾವನ್ನು ಸೋಲಿಸುವ ಮೂಲಕ ಭಾರತ ಚಾಂಪಿಯನ್ ಆಗಿ ಇಲ್ಲಿ ಹೊರಹೊಮ್ಮಿದೆ. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ವಿಶ್ವ ದ್ವಿದಳ ಧಾನ್ಯದ ಒಂದು ದಿನವನ್ನು ವಾರ್ಷಿಕವಾಗಿ ಯಾವ ದಿನಾಂಕದಂದು ಆಚರಣೆಯನ್ನು ಮಾಡಲಾಗ್ತದೆ ಅಂತ ಇಲ್ಲಿ ಕೇಳಿದರೆ ವಿಶ್ವ ದ್ವಿದಳ ಧಾನ್ಯಗಳ ದಿನವನ್ನು ವಾರ್ಷಿಕವಾಗಿ ಫೆಬ್ರವರಿ 10ನೇ ತಾರೀಕಿನಂದು ಇಲ್ಲಿ ಆಚರಣೆಯನ್ನು ಮಾಡ್ತಾರೆ. ಆಪ್ಷನ್ ಇಲ್ಲಿ ಎ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, 2025 ವಿಶ್ವದ ಅತ್ಯಂತ ಶಕ್ತಿಶಾಲಿ ಪಾಸ್ಪೋರ್ಟ್ ಹೊಂದಿರತಕ್ಕಂತಹ ದೇಶ ಯಾವುದು ಅಂತ. ಅತ್ಯಂತ ಶಕ್ತಿಶಾಲಿ ಪಾಸ್ಪೋರ್ಟ್ ಹೊಂದಿರತಕ್ಕಂಥ ದೇಶ ಯಾವುದಪ್ಪ ಅಂತ ಅಂದರೆ ಸಿಂಗಾಪುರ್. ಆಪ್ಷನ್ ಎ ಸರಿಯಾದ ಉತ್ತರ. ಅದೇ ರೀತಿ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ನಲ್ಲಿ ಭಾರತದ ಸ್ಥಾನ ಎಷ್ಟು ರ್ಯಾಂಕ್ನಲ್ಲಿ ಇದೆ ಅಂತ ಇಲ್ಲಿ ಕೇಳ್ತಾರೆ. ಎಲ್ಲರೂ ಕೂಡ 85 ಆಪ್ಷನ್ನ ಇಲ್ಲಿ ಹಾಕಿ ಬರ್ತೀರಾ. ಆದರೆ ಈಗ ಇತ್ತೀಚೆಗೆ ಒಂದು ನ್ಯೂಸ್ ಬಂದಿದೆ, ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ನ ಒಂದು ಅಪ್ಡೇಟ್ ಆಗಿರ್ತಕ್ಕಂಥದ್ದು. ಈಗ ಪ್ರಸ್ತುತವಾಗಿ ಭಾರತ 77ನೇ ಸ್ಥಾನದಲ್ಲಿ ಇಲ್ಲಿ ಕಂಡು ಬರ್ತದೆ. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಸಿಂಗಾಪುರ್ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, 2027 39ನೇ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಯಾವ ರಾಜ್ಯ ಆಯೋಜನೆಯಲ್ಲಿ ಮಾಡುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇದನ್ನು ಮೇಘಾಲಯ ರಾಜ್ಯ ಇಲ್ಲಿ ಆಯೋಜನೆಯನ್ನು ಮಾಡ್ತದೆ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಓಕೆ, ಅದೇ ರೀತಿ ಮುಂದಿನ ಪ್ರಶ್ನೆಗೆ ಬರೋದಾದರೆ ಮಣ್ಣಿನ ಆರೋಗ್ಯವನ್ನು ಸುಧಾರಣೆ ಮಾಡಲು ಹರ್ ಖೇತ್ ಸ್ವಸ್ಥ ಖೇತ್ ಎಂಬತಕ್ಕಂಥ ಒಂದು ಅಭಿಯಾನವನ್ನು ಯಾವ ರಾಜ್ಯ ಇಲ್ಲಿ ಪ್ರಾರಂಭ ಮಾಡಿದೆ ಅಂತ ಇಲ್ಲಿ ಕೇಳಿದರೆ ಇದನ್ನು ಇತ್ತೀಚೆಗೆ ಪಂಜಾಬ್ ರಾಜ್ಯ ಇಲ್ಲಿ ಈ ಒಂದು ಹರ್ ಖೇತ್ ಸ್ವಸ್ಥ ಖೇತ್ ಎಂಬತಕ್ಕಂಥ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ರಾಷ್ಟ್ರೀಯ ಉತ್ಪಾದಕತಾ ದಿನವನ್ನು ಪ್ರತಿ ವರ್ಷ ಯಾವಾಗ ಆಚರಣೆಯನ್ನು ಮಾಡ್ತದೆ ಅಂತ ಇಲ್ಲಿ ಕೇಳಿದರೆ ಪ್ರತಿ ವರ್ಷ ಫೆಬ್ರವರಿ 12ರಂದು ಭಾರತದಲ್ಲಿ ರಾಷ್ಟ್ರೀಯ ಉತ್ಪಾದಕತಾ ದಿನವನ್ನು ಆಚರಣೆಯನ್ನು ಇಲ್ಲಿ ಮಾಡ್ತಾರೆ. ಮುಂದಿನ ಪ್ರಶ್ನೆ, 14ನೇ ಏಷಿಯನ್ ಮೀನುಗಾರಿಕೆ ಮತ್ತು ಜಲಚರ ಸಾಕಣೆ ವೇದಿಕೆ ಎಲ್ಲಿ ನಡೆಯುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ನವದೆಹಲಿಯಲ್ಲಿ ಈ ಒಂದು ಏಷಿಯನ್ ಮೀನುಗಾರಿಕೆ ಮತ್ತು ಜಲಚರ ಸಾಗಣೆ ವೇದಿಕೆ ನಡೀತಾ ಇದೆ. ವಿಶ್ವ ರೇಡಿಯೋ ದಿನವನ್ನು ಯಾವಾಗ ಆಚರಣೆಯನ್ನು ಮಾಡಲಾಗ್ತದೆ ಅಂತ ಇಲ್ಲಿ ಕೇಳಿದರೆ ಫೆಬ್ರವರಿ 13ನೇ ತಾರೀಕಿನಂದು ಪ್ರತಿ ವರ್ಷ ವಿಶ್ವ ರೇಡಿಯೋ ದಿನವನ್ನು ಆಚರಣೆಯನ್ನು ಇಲ್ಲಿ ಮಾಡ್ತಾ ಹೋಗ್ತಾ ಇದ್ದೇವೆ. ಸ್ಥಳೀಯ ಬಾಹ್ಯಾಕಾಶ ಚಿಪ್ ಅಥವಾ ಐರಿಷನ್ನು ಅಭಿವೃದ್ಧಿಪಡಿಸಲು ಯಾವ ಸಂಸ್ಥೆ ಇಸ್ರೋ ಜೊತೆ ಇಲ್ಲಿ ಸಹಕಾರ ಮಾಡಿದೆ ಅಥವಾ ಸೇರಿಕೊಂಡಿದೆ ಅಂತ ಇಲ್ಲಿ ಕೇಳಿದರೆ IIT ಮದ್ರಾಸ್ ಈ ಒಂದು ಐರಿಸನ್ನು ಅಭಿವೃದ್ಧಿಪಡಿಸಲು ಇಸ್ರೋ ಜೊತೆ ಸೇರಿಕೊಂಡಿರ್ತಕ್ಕಂಥದ್ದು. ಆಪ್ಷನ್ ಡಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಸೇಬಿಯ ಮಿತ್ರ ವೇದಿಕೆಯ ಒಂದು ಪ್ರಾಥಮಿಕ ಕಾರ್ಯ ಏನು ಅಂತ. ಸೇಬಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇದನ್ನು 1988 ಭಾರತದಲ್ಲಿ ಶುರು ಮಾಡಲಾಯಿತು ಅಥವಾ ಸ್ಟಾರ್ಟ್ ಅಥವಾ ಫೌಂಡನ್ನು ಮಾಡಲಾಯಿತು. ಇದರ ಒಂದು ಮಿತ್ರ ಎಂಬತಕ್ಕಂಥ ಒಂದು ವೇದಿಕೆ ಇತ್ತೀಚೆಗೆ ಬಿಡುಗಡೆ ಆಗಿದೆ. ಹಾಗಾದರೆ ಒಂದು ಮಿತ್ರ ವೇದಿಕೆಯ ಪ್ರಾಥಮಿಕ ಕಾರ್ಯ ಏನಪ್ಪ ಅಂತ ಅಂದರೆ ನಿಷ್ಕ್ರಿಯ ಮ್ಯೂಚುವಲ್ ಫಂಡನ್ನು ಟ್ರ್ಯಾಕ್ ಮಾಡ್ತಕ್ಕಂಥದ್ದು. ಅಂದರೆ ಇನ್ಯಾಕ್ಟಿವ್ ಅಕೌಂಟ್ ಏನಿದ್ದಾವೆ ಅದನ್ನು ಟ್ರ್ಯಾಕ್ ಮಾಡ್ತಕ್ಕಂಥದ್ದು ಇದರ ಒಂದು ಕಾರ್ಯ ಅಥವಾ ಪ್ರಾಥಮಿಕ ಕಾರ್ಯ ಆಗಿದೆ. ಹಾಗಾದರೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಎ ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ, 2025 17ನೇ ಬ್ರಿಕ್ಸ್ ಶೃಂಗಸಭೆಯನ್ನು ಎಲ್ಲಿ ಆಯೋಜನೆಯನ್ನು ಮಾಡಲಾಗುವುದು ಅಂತ. 2025 17ನೇ ಬ್ರಿಕ್ಸ್ ಶೃಂಗಸಭೆಯನ್ನು ಎಲ್ಲಿ ಆಯೋಜನೆ ಮಾಡಲಾಗುವುದು ಅಂತ ಇಲ್ಲಿ ಕೇಳಿದರೆ ರಿಯೋ ಡಿ ಜನೈರೋ ಎಂಬತಕ್ಕಂಥ ಒಂದು ಸ್ಥಳದಲ್ಲಿ ಇದನ್ನು ಆಯೋಜನೆಯನ್ನು ಮಾಡಿದರೆ. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಜಪಾನ್ನ ಜೊತೆಗಿನ ಭಾರತದ ಜಂಟಿ ಮಿಲಿಟರಿ ವ್ಯಾಯಾಮ ಧರ್ಮ ಗಾರ್ಡಿಯನ್ 2025 ಇದು ಇತ್ತೀಚೆಗೆ ಯಾವ ದೇಶದಲ್ಲಿ ನಡೆಯಲಿದೆ ಅಂತ. ಧರ್ಮ ಗಾರ್ಡಿಯನ್ ಎಂಬತಕ್ಕಂಥ ಒಂದು
ಮಿಲಿಟರಿ ವ್ಯಾಯಾಮ ಯಾವ ದೇಶದಲ್ಲಿ ನಡೀತು ಅಂತ ಕೇಳಿದರೆ ಇದು ಎಲ್ಲಪ್ಪ ನಡೀತು ಅಂತ ಅಂದರೆ ಜಪಾನ್ ದೇಶದಲ್ಲಿ ನಡೀತು. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ದೂರಸಂಪರ್ಕ ಒಕ್ಕೂಟದ ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಷನ್ ಯೂನಿಯನ್ನ ಪ್ರಧಾನ ಕಚೇರಿ ಯಾವ ದೇಶದಲ್ಲಿದೆ ಅಂತ. ITU ಅಥವಾ ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಷನ್ ಯೂನಿಯನ್ನ ಪ್ರಧಾನ ಕಚೇರಿ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನಮಗೆ ಕಂಡು ಬರ್ತದೆ. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಭಾರತದ ಹೊಸ ಮುಖ್ಯ ಚುನಾವಣಾ ಆಯುಕ್ತರನ್ನಾಗಿ ಇತ್ತೀಚೆಗೆ ಯಾರನ್ನು ನೇಮಿಸಲಾಯಿತು ಅಂತ. ಇತ್ತೀಚೆಗೆ ಭಾರತದ ಹೊಸ ಮುಖ್ಯ ಚುನಾವಣಾ ಆಯುಕ್ತರು ಅಥವಾ ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಂತ ಅಂದರೆ ಆಪ್ಷನ್ ಬಿ ಜ್ಞಾನೇಶ್ ಕುಮಾರ್ ಎಂಬತಕ್ಕಂಥವ್ರು. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ತಿರುವಳ್ಳುವರ್ ಪ್ರತಿಮೆಯನ್ನು ಎಲ್ಲಿ ಅನಾವರಣಗೊಳಿಸಲಾಯಿತು ಅಂತ ಇಲ್ಲಿ ಕೇಳಿದರೆ ತಿರುವಳ್ಳುವರ್ ಪ್ರತಿಮೆಯನ್ನು ಇತ್ತೀಚೆಗೆ ಫಿಲಿಪ್ಪೈನ್ಸ್ ದೇಶದಲ್ಲಿ ಇದನ್ನು ಅನಾವರಣಗೊಳಿಸಲಾಯಿತು. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಭಾರತದ ಗೂಗಲ್ನ ಅತಿ ದೊಡ್ಡ ಕ್ಯಾಂಪಸ್ ಅನಂತ ಎಂಬತಕ್ಕಂಥದ್ದು ಯಾವ ನಗರದಲ್ಲಿದೆ ಅಂತ ಇಲ್ಲಿ ಕೇಳಬಹುದು. ಇದು ಬೆಂಗಳೂರು ನಗರದಲ್ಲಿ ಇತ್ತೀಚೆಗೆ ಬಿಡುಗ ಅಥವಾ ಸ್ಟಾರ್ಟನ್ನು ಅಥವಾ ಓಪನಿಂಗ್ ಇನಾಗ್ಯುರೇಷನನ್ನು ಮಾಡಿದ್ದಾರೆ. ಅನಂತ ಎಂಬತಕ್ಕಂಥ ಒಂದು ಪ್ರದೇಶ ಇದು ಬೆಂಗಳೂರಿನಲ್ಲಿದೆ. ಮುಂದಿನ ಪ್ರಶ್ನೆ, 200 ಏಕದಿನ ವಿಕೆಟ್ಗಳನ್ನು ವೇಗವಾಗಿ ತಲುಪಿದ ಭಾರತೀಯ ಬೌಲರ್ ಯಾರು ಅಂತ. 200 ಏಕದಿನ ವಿಕೆಟ್ಗಳನ್ನು ವೇಗವಾಗಿ ತಲುಪಿದ ಭಾರತೀಯ ಬೌಲರ್ ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಮೊಹಮ್ಮದ್ ಶಮಿ. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಯಾವ ರಾಜ್ಯದ ಅರಣ್ಯ ನಿರ್ವಹಣಾ ಯೋಜನೆಯು 2024ರ ಸ್ಕಾಚ್ ಎಂಬತಕ್ಕಂಥ ಒಂದು ಪ್ರಶಸ್ತಿಯನ್ನು ಗೆದ್ದಿದೆ ಅಂತ. ಸ್ಕಾಚ್ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದರೆ ಅದು ನಾಗಾಲ್ಯಾಂಡ್. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಒಳನಾಡಿನ ಜಲಮಾರ್ಗ ಸಾರಿಗೆ ಅಥವಾ ಇಂಡಿಯನ್ ವಾಟರ್ ಟ್ರಾನ್ಸ್ಪೋರ್ಟ್ ಅಂತ ಕರಿತೇವೆ, ಇದರ ಒಂದು ಟರ್ಮಿನಲನ್ನು ಇತ್ತೀಚೆಗೆ ಎಲ್ಲಿ ಉದ್ಘಾಟನೆಯನ್ನು ಮಾಡಲಾಯಿತು ಅಂತ ಕೇಳಿದರೆ ಇದನ್ನು ಅಸ್ಸಾಂನಲ್ಲಿ ಉದ್ಘಾಟನೆಯನ್ನು ಮಾಡಿದ್ದಾರೆ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, 2015ರಲ್ಲಿ ಮಣ್ಣಿನ ಆರೋಗ್ಯ ಕಾರ್ಡ್ ಅಥವಾ ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಕರೀತಾರೆ, ಇದನ್ನು 2015ರಲ್ಲಿ ಇದನ್ನು ಶುರುವನ್ನು ಮಾಡಲಾಯಿತು. ಈ ಒಂದು ಯೋಜನೆಯನ್ನು ಪ್ರಥಮವಾಗಿ ಯಾವ ರಾಜ್ಯದಲ್ಲಿ ಪ್ರಾರಂಭವನ್ನು ಮಾಡಲಾಯಿತು ಅಂತ ಪ್ರಶ್ನೆ ಬರ್ಬೋದು. ಇದನ್ನು ಪ್ರಥಮವಾಗಿ ರಾಜಸ್ಥಾನದಲ್ಲಿ ಇದನ್ನು ಶುರುವನ್ನು ಮಾಡಲಾಯಿತು. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಪ್ರಸ್ತಾವಿತ ಅರಾವಳಿ ಸಫಾರಿ ಪಾರ್ಕ್ ಇದು ಯಾವ ರಾಜ್ಯದಲ್ಲಿ ಪ್ರಸ್ತುತವಾಗಿ ಇರ್ತಕ್ಕಂಥದ್ದು ಅಂತ ಕೇಳಿದರೆ ಅರಾವಳಿ ಸಫಾರಿ ಪಾರ್ಕ್ ಯಾವ ರಾಜ್ಯದಲ್ಲಿದೆ ಅಂತ ಇದು ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತದೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಸಾಗರ ಕವಚ ಕರಾವಳಿ ಭದ್ರತಾ ಕವಚವನ್ನು ಇತ್ತೀಚೆಗೆ ಯಾವ ಸಂಸ್ಥೆ ನಡೆಸಿತು ಅಂತ. ಸಾಗರ್ ಕವಚ ಎಂಬತಕ್ಕಂಥ ಒಂದು ಕರಾವಳಿ ಭದ್ರತಾ ಕವಚನ್ನು ಇತ್ತೀಚೆಗೆ ಯಾವ ಸಂಸ್ಥೆ ನಡೆಸಿತು ಅಂತ ಕೇಳಿದರೆ ಇದನ್ನು ಭಾರತೀಯ ಕರಾವಳಿ ರಕ್ಷಣಾ ಪಡೆ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಭಾರತೀಯ ಕರಾವಳಿ ರಕ್ಷಣಾ ಪಡೆ ಇದನ್ನು ಶುರುವನ್ನು ಮಾಡಿಕೊಂಡಿದೆ. ಮುಂದಿನ ಪ್ರಶ್ನೆ, 2025ರಲ್ಲಿ 15ನೇ ಖಾಜುರಾಹೋ ನೃತ್ಯವನ್ನು ಅಥವಾ ಉತ್ಸವವನ್ನು ಯಾವ ರಾಜ್ಯ ಆಯೋಜನೆಯಲ್ಲಿ ಮಾಡ್ತಾ ಇದೆ ಅಂತ ಕೇಳಿದರೆ ಇದನ್ನು ಯಾರಪ್ಪ ಮಾಡ್ತಿದ್ದಾರೆ ಅಂತ ಅಂದರೆ ಮಧ್ಯಪ್ರದೇಶ ಇದನ್ನು ಮಾಡಿರ್ತಕ್ಕಂಥದ್ದು ಖಾಜುರಾಹೋ ಎಂಬತಕ್ಕಂಥ ಒಂದು ಉತ್ಸವವನ್ನು. ಆಪ್ಷನ್ ಡಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ರಣಹದ್ದು ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ರಾಜ್ಯ ಇಲ್ಲಿ ಯಾವುದು ಅಂತ. ಭಾರತದಲ್ಲಿ ಅತಿ ಹೆಚ್ಚು ರಣಹದ್ದು ಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಜ್ಯ ಇಲ್ಲಿ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರ ಮಧ್ಯಪ್ರದೇಶ. ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ರಣಹದ್ದು ಜನಸಂಖ್ಯೆ ಇರತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಜಲ್ ಥಳ್ ರಕ್ಷಾ 2025 ಇದರ ಒಂದು ಮಿಲಿಟರಿ ವ್ಯಾಯಾಮವನ್ನು ಇತ್ತೀಚೆಗೆ ಎಲ್ಲಿ ನಡೆಸಲಾಯಿತು ಅಂತ ಕೇಳಿದರೆ ಜಲ್ ಥಳ್ ರಕ್ಷಾ 2025 ಒಂದು ಮಿಲಿಟರಿ ವ್ಯಾಯಾಮವನ್ನು ಇತ್ತೀಚೆಗೆ ಗುಜರಾತಿನಲ್ಲಿ ನಡೆಸಲಾಗಿದೆ. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಪ್ರಾಚೀನ ಕಡಲ ತೀರಗಳ ಪುರಾವೆಗಳನ್ನು ಹುಡುಕಲು ಚೀನಾದ ಜುರಾಂಗ್ ರೋವರನ್ನು ಯಾವ ಗ್ರಹವನ್ನು ಇಲ್ಲಿ ಅನ್ವೇಷಣೆಯನ್ನು ಮಾಡಿತು ಅಂತ. ಪ್ರಾಚೀನ ಕಡಲ ತೀರಗಳ ಪುರಾವೆಗಳನ್ನು ಹುಡುಕಲು ಚೀನಾದ ಜುರಾಂಗ್ ರೋವರ್ ಯಾವ ಗ್ರಹವನ್ನು ಅನ್ವೇಷಣೆ ಮಾಡಿತು ಅಂತ ಕೇಳಿದರೆ ಮಂಗಳ ಗ್ರಹವನ್ನು ಅನ್ವೇಷಣೆ ಮಾಡಿದೆ. ಆಪ್ಷನ್ ಎ ಸರಿಯಾದ ಉತ್ತರ. ಅದೇ ರೀತಿ ಫೆಬ್ರವರಿ ತಿಂಗಳ ಕೊನೆಯ ಒಂದು ಪ್ರಶ್ನೆ, ಪ್ರತಿ ವರ್ಷ ರಾಷ್ಟ್ರೀಯ ವಿಜ್ಞಾನ ದಿನವನ್ನು
ಯಾವ ದಿನಾಂಕದಂದು ಆಚರಣೆಯನ್ನು ಮಾಡ್ತಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರವನ್ನು ಎಲ್ಲರೂ ಕೂಡ ನೀವು ಕಾಮೆಂಟ್ ಬಾಕ್ಸ್ ಮೂಲಕ ಆನ್ಸರ್ ಮಾಡ್ಬೋದು. ಮತ್ತು ಇದರ ಜೊತೆಗೆ ಇದರ ಒಂದು ಥೀಮ್ ಏನು ಅಂತ ನೀವು ಕಾಮೆಂಟ್ ಬಾಕ್ಸ್ ಮೂಲಕ ಆನ್ಸರ್ನ ಮಾಡ್ಬೋದು. ಓಕೆ, ಇವಾಗಿತ್ತು ಈ ಒಂದು ಫೆಬ್ರವರಿ ತಿಂಗಳ ಸಂಪೂರ್ಣ ಒಂದು ಪ್ರಚಲಿತ ಘಟನೆಗಳ ಒಂದು ಸರಣಿ. ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತು ಯಾರ್ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮತ್ತು ವಿಡಿಯೋಗೆ ಯಾರ್ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಶೇರ್ ಮಾಡೋದ್ರ ಮೂಲಕ ನೀವು ನಮಗೆ ಸಪೋರ್ಟ್ನ ಮಾಡ್ಬೋದು.